Excel Techno School, ಗುರುವಾಯನಕೆರೆ, ವೇಣೂರು. Admission open now. ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಪೂರೈಕೆಯಾಗಿದ್ದು ನಕಲಿ ತುಪ್ಪ ಅನ್ನೋದು ತನಿಖೆಯಲ್ಲಿ ದೃಢಪಟ್ಟಿದೆ. ಕಳೆದ ವರ್ಷ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ತಿರುಪತಿ ತಿಮ್ಮಪ್ಪನ ಭಕ್ತರಿಗೆ ಆಘಾತವನ್ನ ಮೂಡಿಸಿತ್ತು ಈ ಆರೋಪ. ಈಗ ಈ ಬಗ್ಗೆ ತನಿಖೆ ಆಗ್ತಾ ಇದ್ದ ಹಾಗೆ ನಕಲಿ ತುಪ್ಪ ಪೂರೈಕೆಯಾಗಿರೋದು ದೃಢಪಟ್ಟಿದೆ. 2019ರಿಂದ 24ರವರೆಗೆ ನಕಲಿ ತುಪ್ಪವನ್ನ ಪೂರೈಕೆ ಮಾಡಲಾಗಿದೆ ತಿರುಪತಿ ತಿಮ್ಮಪ್ಪನ ಆಲಯಕ್ಕೆ, ಲಡ್ಡು ತಯಾರಿಕೆಗೆ. ಸುಪ್ರೀಂ ಕೋರ್ಟ್ ರಚನೆ ಮಾಡಿದ್ದಂತಹ ಎಸ್ಐಟಿಯಿಂದ ನಡೆದಂತಹ ತನಿಖೆಯ ವೇಳೆ ಸತ್ಯಗಳೆಲ್ಲವೂ, ಕಹಿ ಸತ್ಯಗಳೆಲ್ಲವೂ ಬಯಲಾಗಿದೆ. 250 ಕೋಟಿ ರೂಪಾಯಿ ಮೌಲ್ಯದ ತುಪ್ಪದ ಬದಲು ನಕಲಿ ತುಪ್ಪವನ್ನ ಪೂರೈಕೆ ಮಾಡಲಾಗಿತ್ತು ತಿರುಪತಿ ತಿಮ್ಮಪ್ಪನ ಆಲಯಕ್ಕೆ. ಡೈರಿಯಿಂದ ಪೂರೈಕೆಯಾಗಿದ್ದಂತಹ 68 ಲಕ್ಷ ಕೆಜಿಯಷ್ಟು ನಕಲಿ ತುಪ್ಪ ಈಗ ಆಘಾತವನ್ನ ಮೂಡಿಸ್ತಾ ಇದೆ ಭಕ್ತರಿಗೆ. ಉತ್ತರಾಖಂಡ್ನ ಭೋಲೆ ಬಾಬಾ ಆರ್ಗ್ಯಾನಿಕ್ ಡೈರಿಯಿಂದ ಆಗಿದ್ದಂತಹ ಹಗರಣ ಇದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಕಳೆದ ಬಾರಿ ಆರೋಪ ಕೇಳಿ ಬಂದಂತಹ ಸಂದರ್ಭದಲ್ಲೇ ಕೋಟ್ಯಂತರ ತಿಮ್ಮಪ್ಪನ ಭಕ್ತರು ಆಘಾತಕ್ಕೊಳಗಾಗಿದ್ರು. ಈಗ ತನಿಖೆ, ಬಂದಂತಹ ಆರೋಪ ಸತ್ಯ ಅಂತ ಹೇಳ್ತಾ ಇದೆ. ತನಿಖಾ ವರದಿಯಲ್ಲಿ ಏನೇನಿದೆ, ಏನೇನ್ ವಿಚಾರಗಳು, ಆಘಾತಕಾರಿ ವಿಚಾರಗಳು ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ ಚಂದ್ರಮೋಹನ್? ಹೌದು ವಿದ್ಯಾಶ್ರೀ, ಕಳೆದ ವರ್ಷ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಲಡ್ಡು ತಯಾರಿಕೆಗೆ ಹಂದಿ ಕೊಬ್ಬನ ಬಳಕೆ ಮಾಡಲಾಗಿದೆ ಅಂತೇಳಿ ಆಂಧ್ರದ ಹಾಲಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರೇ ಆರೋಪವನ್ನ ಮಾಡಿದ್ರು. ಅದು ದೇಶದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿತ್ತು. ಜೊತೆಗೆ ತಿರುಪತಿ ತಿಮ್ಮಪ್ಪನ ಭಕ್ತರಿಗೂ ಕೂಡ ದೊಡ್ಡ ಆಘಾತವನ್ನೇ ಉಂಟು ಮಾಡಿತ್ತು. ತಿರುಪತಿ ತಿಮ್ಮಪ್ಪನ ಲಡ್ಡನ್ನ ದೇವರ ಪ್ರಸಾದ ಅಂತೇಳಿ ಭಕ್ತರು ಸೇವನೆಯನ್ನ ಮಾಡಿದ್ರು. ಆದರೆ ತಾವು ಸೇವನೆ ಮಾಡಿದಂತಹ ತಿರುಪತಿ ತಿಮ್ಮಪ್ಪನ ಲಡ್ಡುನಲ್ಲಿ ತಮಗೆ ತಿಳಿಯದಂತಾನೆ ಅಲ್ಲಿ ತುಪ್ಪದ ಬದಲಿಗೆ ಹಂದಿ ಕೊಬ್ಬನ ಬಳಕೆ ಮಾಡಲಾಗಿದೆ ಅಂತ ತಿಳಿದು ಭಕ್ತರು ಕೂಡ ಶಾಕ್ ಆಗಿದ್ರು. ಇದ್ರ ಬಗ್ಗೆ ಸೂಕ್ತವಾದಂತಹ ತನಿಖೆ ಆಗಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಸುಪ್ರೀಂ ಕೋರ್ಟ್ ಸಿಬಿಐನ ಅಧಿಕಾರಿಗಳು ಮತ್ತು ಆಂಧ್ರದ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿತ್ತು. ಈ ವಿಶೇಷ ತನಿಖಾ ತಂಡ ಕಳೆದ 1 ವರ್ಷದ ಅವಧಿಯಿಂದ ತನಿಖೆಯನ್ನು ನಡೆಸಿ ಈಗ ತನ್ನ ತನಿಖಾ ವರದಿಯನ್ನು ನೀಡ್ತಾ ಇದೆ. ಮುಖ್ಯವಾಗಿ ಎಸ್ಐಟಿ ತನಿಖೆ ವೇಳೆಯಲ್ಲಿ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಭೋಲೆ ಬಾಬಾ ಆರ್ಗ್ಯಾನಿಕ್ ಡೈರಿಯಿಂದ ನಕಲಿ ತುಪ್ಪವನ್ನು ಪೂರೈಕೆ ಮಾಡಿರ್ತಕ್ಕಂಥದ್ದು ದೃಢಪಟ್ಟಿದೆ. ಉತ್ತರಾಖಂಡ್ ರಾಜ್ಯದ ಭೋಲೆ ಬಾಬಾ ಆರ್ಗ್ಯಾನಿಕ್ ಡೈರಿ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ತುಪ್ಪವನ್ನು ಪೂರೈಕೆ ಮಾಡಿತ್ತು. ಆದರೆ ಅದು ಅಸಲಿ ತುಪ್ಪ ಅಲ್ಲ, ಹಸುವಿನ ಹಾಲಿನಿಂದ ತಯಾರಿಸಿದಂಥ ತುಪ್ಪ ಅಲ್ಲ, ಬದಲಿಗೆ ನಕಲಿ ತುಪ್ಪ, ಕೆಮಿಕಲ್ಗಳನ್ನು ಬಳಸಿ ಮತ್ತು ಬೇರೆ ಬೇರೆ ಪಾಮ್ ಆಯಿಲ್ಗಳನ್ನು ಬಳಸಿ ಮತ್ತು ತುಪ್ಪದ ಎಸೆನ್ಸನ್ನು ಬಳಸಿ ನಕಲಿ ತುಪ್ಪವನ್ನು ತಯಾರಿಕೆಯನ್ನು ಮಾಡಲಾಗಿತ್ತು. ಈ ನಕಲಿ ತುಪ್ಪವನ್ನೇ ಕ್ವಾಲಿಟಿ ಟೆಸ್ಟ್ನಲ್ಲೂ ಕೂಡ ಪಾಸ್ ಆಗುವಂತೆ ಕೆಮಿಕಲನ್ನು ಮತ್ತೆ ಬಳಸಲಾಗಿತ್ತು. ಈಗ ಈ ರೀತಿಯಾಗಿ ಕ್ವಾಲಿಟಿ ಟೆಸ್ಟ್ನಲ್ಲೂ ಕೂಡ ಆ ತುಪ್ಪ ಪಾಸ್ ಆಗುವಂತೆ ನೋಡಿಕೊಂಡು ತಿರುಪತಿ ತಿಮ್ಮಪ್ಪನ ಟ್ರಸ್ಟ್ನ ಅಧಿಕಾರಿಗಳಿಗೂ ಕೂಡ ಲಂಚವನ್ನು ಕೊಟ್ಟು ಈ ಒಂದು ತುಪ್ಪವನ್ನು ಪೂರೈಕೆ ಮಾಡಲಾಗಿತ್ತು. 250 ಕೋಟಿ ರೂಪಾಯಿ ಮೌಲ್ಯದ ತುಪ್ಪದ ಬದಲಿಗೆ ನಕಲಿ ತುಪ್ಪವನ್ನ ಈ ಭೋಲೆ ಬಾಬಾ ಆರ್ಗ್ಯಾನಿಕ್ ಡೈರಿ ಪೂರೈಕೆಯನ್ನು ಮಾಡಿದೆ. ಈ ಡೈರಿಯನ್ನ 2022ರಲ್ಲಿ ಬ್ಲಾಕ್ ಲಿಸ್ಟ್ ಕೂಡ ಟಿಟಿಡಿ ಸೇರಿಸಿತ್ತು. ಆ ಬ್ಲಾಕ್ ಲಿಸ್ಟ್ಗೆ ಸೇರಿಸಿದ ಬಳಿಕವೂ ಕೂಡ ಬೇರೆ ಬೇರೆ ಡೈರಿಗಳ ಹೆಸರಿನಲ್ಲಿ ನಕಲಿ ತುಪ್ಪ ಪೂರೈಕೆಯನ್ನ ಮುಂದುವರಿಸಿತ್ತು. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡೋದು, ಈ ಬಿಲ್ಗಳನ್ನು ನಕಲಿಯಾಗಿ ಸೃಷ್ಟಿ ಮಾಡುವಂಥದ್ದು, ಈ ವಾಯ್ಸ್ಗಳನ್ನು ನಕಲಿಯಾಗಿ ಸೃಷ್ಟಿಸಿ ಬೇರೆ ಡೈರಿಗಳ ಹೆಸರಿನಲ್ಲೂ ಕೂಡ ನಕಲಿ ತುಪ್ಪ ಪೂರೈಕೆಯನ್ನ ಮುಂದುವರಿಸಿದೆ ಅಂತೇಳಿ ಈಗ ಎಸ್ಐಟಿ ಹೇಳಿದೆ. ಇದ್ರ ಬಗ್ಗೆ ಈಗ ಕೋರ್ಟ್ಗೆ ಒಂದು ಮಾಹಿತಿಯನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ನೀಡ್ತಾ ಇದ್ದಾರೆ. ಈಗಾಗಲೇ ಈ ಹಿಂದಿನ ಟಿಟಿಡಿ ಅಧ್ಯಕ್ಷ ಸುಬ್ಬಾರೆಡ್ಡಿ ಅವರ ಓರ್ವ ಆಪ್ತನನ್ನು ಕೂಡ ಈ ಹಗರಣದಲ್ಲಿ ಬಂಧಿಸಲಾಗಿದೆ. ಮುಖ್ಯವಾಗಿ ಟಿಟಿಡಿ ಅಧ್ಯಕ್ಷ ಆಗಿದ್ದಂತಹ ಸುಬ್ಬಾರೆಡ್ಡಿ ಅವರ ಆಪ್ತನ ಸೂಚನೆ ಅಂತಾನೆ ಈ ಭೋಲೆ ಬಾಬಾ ಆರ್ಗ್ಯಾನಿಕ್ ಡೈರಿಯಿಂದ ಈ ನಕಲಿ ತುಪ್ಪವನ್ನ ಖರೀದಿ ಮಾಡಲಾಗಿತ್ತು ಅನ್ನೋ ಒಂದು ಅಂಶವನ್ನು ಕೂಡ ಈಗ ಎಸ್ಐಟಿ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಹೀಗಾಗಿ ಈಗ ಮುಖ್ಯವಾಗಿ ಉತ್ತರಾಖಂಡ್ನ ಭೋಲೆ ಬಾಬಾ ಆರ್ಗ್ಯಾನಿಕ್ ಡೈರಿ ಆಗ್ಬೋದು ಅಥವಾ ತಮಿಳುನಾಡಿನ ಡೈರಿಗಳಿಂದ ಆಗ್ಬೋದು ತುಪ್ಪವನ್ನು ಖರೀದಿ ಮಾಡೋದನ್ನ ಟಿಟಿಡಿ ಸಂಪೂರ್ಣವಾಗಿ ನಿಲ್ಲಿಸಿದೆ. ಕರ್ನಾಟಕದ ಕೆಎಂಎಫ್ನಿಂದ ಈಗ ತುಪ್ಪವನ್ನು ಟಿಟಿಡಿ ಖರೀದಿ ಮಾಡ್ತಾ ಇದೆ. ಆದರೆ 2019ರಿಂದ 2024ರ ಅವಧಿಯಲ್ಲಿ ಸುಮಾರು 68 ಲಕ್ಷ ಕೆಜಿಯಷ್ಟು ನಕಲಿ ತುಪ್ಪವನ್ನು ಪೂರೈಕೆಯನ್ನು ಮಾಡಲಾಗಿತ್ತು ಅನ್ನೋದು ಈಗ ತನಿಖೆ ವೇಳೆಯಲ್ಲಿ ದೃಢಪಟ್ಟಿದೆ. ವಿದ್ಯಾಶ್ರೀ, ಚಂದ್ರಮೋಹನ್, ಭಾಗಿಯಾದವರು ಯಾರ್ಯಾರು? ಈಗ ಟಿಟಿಡಿ ಅಂತ ತಿರುಪತಿ ತಿಮ್ಮಪ್ಪ ದೇಗುಲ ಅಂತಂದ್ರೆ ಕೋಟ್ಯಂತರ ಭಕ್ತರ ಒಂದು ಆರಾಧನಾ ಸ್ಥಳ. ಲಕ್ಷಾಂತರ ಸಂಖ್ಯೆಯಲ್ಲಿ, ಕೋಟ್ಯಂತರ ಸಂಖ್ಯೆಯಲ್ಲಿ ಭಕ್ತರಲ್ಲಿಗೆ ಬರ್ತಾರೆ. ಅಂಥ ದೇಗುಲದಲ್ಲಿ ಅಕ್ರಮ ಮಾಡ್ತಾರೆ ಅಂತಂದ್ರೆ ಅಕ್ರಮದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಯಾರ್ಯಾರ ಮೇಲೆ ಕ್ರಮ ಆಗಬಹುದು ಈಗ ತನಿಖೆಯಲ್ಲಿ ಸತ್ಯ ಹೊರಗಡೆ ಬಂದಂತಹ ನಂತರದಲ್ಲಿ? ಚಂದ್ರಮೋಹನ್,
ಹೌದು ವಿದೇಶಿ, ಮುಖ್ಯವಾಗಿ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಉತ್ತರಾಖಂಡ್ ರಾಜ್ಯದ ಬೋಲೆ ಬಾಬಾ ಆರ್ಗ್ಯಾನಿಕ್ ಡೈರಿ ಮತ್ತು ಈ ಡೈರಿಯ ಪದಾಧಿಕಾರಿಗಳು, ಜೊತೆಗೆ ಟಿಟಿಡಿಯ ಪದಾಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಟಿಟಿಡಿ ಅಧ್ಯಕ್ಷ ಆಗಿದ್ದಂಥ ಸುಬ್ಬಾರೆಡ್ಡಿ ಅವರ ಆಪ್ತ ವಲಯದಲ್ಲಿದ್ದಂಥವರು ಕೂಡ ಭಾಗಿಯಾಗಿದ್ದಾರೆ. ಟಿಟಿಡಿನಲ್ಲಿ ಈ ಹಿಂದೆ ಇದ್ದಂತಹ ಉನ್ನತ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಈಗ ಅವ್ರ ಬಗ್ಗೆನೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ ಮತ್ತು ಕ್ವಾಲಿಟಿ ಟೆಸ್ಟ್ ಅನ್ನು ನಡೆಸಿದಂಥವ್ರ ಬಗ್ಗೆನೂ ಕೂಡ ಈಗ ತನಿಖೆಯನ್ನು SIT ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಇಲ್ಲಿ ಸಂಪೂರ್ಣವಾಗಿ ಪಾಮ್ ಆಯಿಲು, ಪಾಮ್ ಕೆರೆನಲ್ ಆಯಿಲು, ಹೈಡ್ರೋಜೆನೇಟೆಡ್ ಫ್ಯಾಟ್ನಿಂದ ನಕಲಿ ತುಪ್ಪವನ್ನು ತಯಾರಿಕೆಯನ್ನು ಮಾಡಲಾಗಿತ್ತು. ಜೊತೆಗೆ ಬೇಟಾ ಕರ್ಟೇನಿ, ಗೀ ಎಸೆನ್ಸ್ ಅನ್ನು ಸೇರಿಸಿ ನಕಲಿ ತುಪ್ಪವನ್ನು ತಯಾರಿಕೆ ಮಾಡಲಾಗಿತ್ತು. ಈ ತುಪ್ಪ ತಯಾರಿಕೆಗೆ ಹಸುವಿನ ಹಾಲನ್ನೇ ಬಳಕೆ ಮಾಡಿಲ್ಲ, ಬದಲಿಗೆ ಈ ಎಲ್ಲ ಅಂಶಗಳನ್ನು ಸೇರಿಸಿ ನಕಲಿ ತುಪ್ಪವನ್ನು ತಯಾರು ಮಾಡಿದ್ದಾರೆ. ಇದರಿಂದನೇ ಅದು ತುಪ್ಪದ ಘಮ ಅನ್ನೋ ಒಂದು ವಾಸನೆ ಬರುವಂತೆ ಮಾಡಿದ್ದಾರೆ. ಗೀ ಎಸೆನ್ಸ್ ಅನ್ನು ಸೇರಿಸಿದ್ರು. ಅದಾದ ಬಳಿಕ ಕ್ವಾಲಿಟಿ ಟೆಸ್ಟ್ನಲ್ಲಿ ಪಾಸ್ ಆಗಲಿಕ್ಕೂ ಕೂಡ ಕೆಮಿಕಲ್ಗಳನ್ನು ಬಳಸಿದ್ದಾರೆ. ಇದರಿಂದಾಗಿ ಅದು ಕ್ವಾಲಿಟಿ ಟೆಸ್ಟ್ನಲ್ಲೂ ಕೂಡ ಪಾಸ್ ಆಗಿದೆ. ಅದಾದ ಬಳಿಕ ಅದನ್ನು ಲಡ್ಡು ತಯಾರಿಕೆಗೂ ಕೂಡ ಬಳಕೆಯನ್ನು ಮಾಡಲಾಗಿದೆ. ಮುಖ್ಯವಾಗಿ ಇದೆಲ್ಲವೂ ಕೂಡ ಪಾಸ್ ಆಗಬೇಕು ಅಂತಂದರೆ 2-3 ಹಂತದ ಟೆಸ್ಟ್ಗಳಿರ್ತವೆ, ಕ್ವಾಲಿಟಿ ಟೆಸ್ಟ್ ಇರುತ್ತೆ. ಇವೆಲ್ಲವೂ ಪಾಸ್ ಆಗಬೇಕು ಅಂತಂದರೆ ಮುಖ್ಯವಾಗಿ ಟಿಟಿಡಿಯ ಪದಾಧಿಕಾರಿಗಳು, ಟಿಟಿಡಿನಲ್ಲಿ ಇದ್ದಂಥ ಉನ್ನತ ಸ್ಥಾನದಲ್ಲಿದ್ದಂಥ ಅಧಿಕಾರಿಗಳು ಕೂಡ ಶಾಮೀಲಾಗಿ ಈ ರೀತಿ ಮಾಡಲಿಕ್ಕೆ ಸಾಧ್ಯ. ಜೊತೆಗೆ ಈ ಬೋಲೆ ಬಾಬಾ ಆರ್ಗ್ಯಾನಿಕ್ ಡೈರಿಯ ಪದಾಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಹೀಗಾಗಿ ಇವರೆಲ್ಲರ ವಿರುದ್ಧ ಈಗ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಈಗ ಪ್ರಾರಂಭಿಕ ಹಂತದಲ್ಲಿ SIT ಅಧಿಕಾರಿಗಳು ಈಗ ಟಿಟಿಡಿಯ ಈ ಹಿಂದಿನ ಅಧ್ಯಕ್ಷ ಆಗಿದ್ದಂಥ ಸುಬ್ಬಾರೆಡ್ಡಿ ಅವರ ಓರ್ವ ಆಪ್ತನನ್ನು ಮಾತ್ರನೇ ಬಂಧಿಸಿದ್ದಾರೆ. ಹೀಗಾಗಿ ಟಿಟಿಡಿಯ ಈ ಹಿಂದೆ ಅಧ್ಯಕ್ಷ ಆಗಿದ್ದಂಥ ಸುಬ್ಬಾರೆಡ್ಡಿ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ತಾರಾ ಹೇಗೆ ಅನ್ನತಕ್ಕಂಥ ಕುತೂಹಲ ಕೂಡ ಇದೆ. ಏಕೆಂತಂದ್ರೆ ಸುಬ್ಬಾರೆಡ್ಡಿ ಅವರ ಸೂಚನೆ ಇಲ್ಲದೇನೆ ಈ ರೀತಿ ಬೋಲೆ ಬಾಬಾ ಆರ್ಗ್ಯಾನಿಕ್ ಡೈರಿಯಿಂದ ತುಪ್ಪವನ್ನು ಖರೀದಿ ಮಾಡಲಾಯಿತು. ಇಷ್ಟು ದೊಡ್ಡ ಮಟ್ಟದ ಹಗರಣ ನಡೆದಿರ್ತಕ್ಕಂಥದ್ದು ಟಿಟಿಡಿಯ ಉನ್ನತ ಅಧಿಕಾರಿಗಳು ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ, ಅವರು ಕೂಡ ಭಾಗಿಯಾಗಿರ್ತಾರೆ. ಹೀಗಾಗಿ ಅವರೆಲ್ಲರ ವಿರುದ್ಧ ಕೂಡ ಈಗ ಕ್ರಮ ಕೈಗೊಳ್ಳಬೇಕಾಗುತ್ತೆ. ವಿದೇಶಿ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.